ಕೈಲಾಸ್ನ ಏಕಶಿಲೆಯ ದೇವಾಲಯವು ಭಾರತದ ವಾಸ್ತುಶಿಲ್ಪ ಕಲೆಯ ಅತ್ಯಂತ ಅದ್ಭುತವಾದ ಮತ್ತು ಆಸಕ್ತಿದಾಯಕ ಸ್ಮಾರಕವೆಂದು ನಿರೂಪಿಸಲ್ಪಟ್ಟಿದೆ. ನಿಸ್ಸಂಶಯವಾಗಿ ಇದು ಹೈದರಾಬಾದ್ ರಾಜ್ಯದ ಮತ್ತು ಬಾಂಬೆ ನಗರದ ಈಶಾನ್ಯದಲ್ಲಿರುವ ಭಾರತದ ಹಳ್ಳಿಯಾದ ಎಲ್ಲೋರಾ ಬಳಿಯ ಬೌದ್ಧ, ಬ್ರಾಹ್ಮಣ ಮತ್ತು ಜೈನ ಕಾರ್ಯಗಳನ್ನು ಪ್ರತಿನಿಧಿಸುವವರಲ್ಲಿ ಅತ್ಯಂತ ಅದ್ಭುತವಾಗಿದೆ. ಈ ಗುಹೆ ದೇವಾಲಯವು ಬಂಡೆಯಲ್ಲಿ ಕತ್ತರಿಸಿದ ಕೇವಲ ಆಂತರಿಕ ಕೋಣೆಯಲ್ಲ, ಇದು ಸಂಪೂರ್ಣ ದೇವಾಲಯದ ಮಾದರಿಯಾಗಿದೆ. ಉದಾಹರಣೆಗೆ ಬಯಲಿನಲ್ಲಿ ನಿರ್ಮಿಸಲಾಗಿದೆ. ಅಂದರೆ, ಒಂದು ಇಳಿಜಾರಿನ ಬೆಟ್ಟವನ್ನು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಕತ್ತರಿಸಲಾಗಿದೆ. ದೇವಾಲಯವು 276 ರಿಂದ 154 ಅಡಿ ಅಳತೆಯ ಗುಳಿಬಿದ್ದ ಕ್ಲೋಸ್ಟರ್ಡ್ ನ್ಯಾಯಾಲಯದ ಬಗ್ಗೆ ಬಲಯಬಂಡೆಯ ಘನ ದ್ರವ್ಯರಾಶಿಯನ್ನು ಬಿಟ್ಟಿದೆ. ಮುಸ್ಲಿಂ ಧರ್ಮಾಭಿಮಾನಿಗಳು ಕೆತ್ತಿದ ಆಕೃತಿಗಳನ್ನು ನಾಶಮಾಡಲು ಶ್ರಮಿಸಿದ್ದಾರೆ ಮತ್ತು ಸಮಯ ಮತ್ತು ಭೂಕಂಪಗಳು, ಹವಾಮಾನ ಮತ್ತು ಅಲ್ಲೊಂದು ಇಲ್ಲೊಂದು ಭಾಗಗಳನ್ನು ಒಡೆದು ಹಾಕಿದ್ದರೂ, ಈ ಮಹಾನ್ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ. ಇದನ್ನು 760 ಮತ್ತು 783 AD ನಡುವೆ ನಂಬಲಾಗದಷ್ಟು ಕಡಿಮೆ 23 ವರ್ಷಗಳ ಅವಧಿಯಲ್ಲಿ ಮಲ್ಖೇಡ್ನ ರಾಜನಾದ ಕೃಷ್ಣ ಐ ರಾಷ್ಟ್ರಕೂಟರಿಂದ ನಿರ್ಮಿಸಲಾಯಿತು. ಹೊರತುಪಡಿಸಿ ಉಳಿದ ಪುನರುತ್ಪಾದನೆಗಳು ಒರಿಸ್ಸಾದ ಕರಾವಳಿಯಲ್ಲಿರುವ ಒಂದು ಸಣ್ಣ ಹಳ್ಳಿ ಮತ್ತು ಪುರಿ ನಗರದ ಈಶಾನ್ಯಕ್ಕೆ 19 ಮೈಲುಗಳಷ್ಟು ದೂರದಲ್ಲಿರುವ ಕೊನಾರಕ್ನಲ್ಲಿರುವ ದೇವಾಲಯದಿಂದ ಸೂರ್ಯದೇವರು ವರೆಗಿನ ಕಲ್ಲಿನ ಶಿಲ್ಪಗಳಾಗಿವೆ. ಜಗಮೋಹನ್ ಅಥವಾ ಪ್ರೇಕ್ಷಕರ ಸಭಾಂಗಣವನ್ನು ಹೊರತುಪಡಿಸಿ ಈ ಎಲ್ಲಾ ದೇವಾಲಯಗಳು ಚೇತರಿಸಿಕೊಳ್ಳಲಾಗದ ಪಾಳುಬಿದ್ದಿವೆ. ಅದರಲ್ಲಿ ಪೂಜೆಯನ್ನು ಏಕೆ ಕೈಬಿಟ್ಟರು ಎಂಬ ಬಗ್ಗೆ ವಿವಿಧ ಸಲಹೆಗಳನ್ನು ನೀಡಲಾಗಿದೆ. ಒಂದು ಸ್ಥಳೀಯ ದಂತಕಥೆಯಲ್ಲಿ ಸ್ಥಾಪಿತವಾದ ಒಂದು ಸ್ಥಳೀಯ ದಂತಕಥೆಯ ಪ್ರಕಾರ, ನೌಕಾಪಡೆಯವರು ವಿಮಾನದಲ್ಲಿ ಅಭಯಾರಣ್ಯದ ಮೇಲಿರುವ ಗೋಪುರ ವದಂತಿಯನ್ನು ಕದಿಯುವ ಮೂಲಕ ನಾವಿಕರು ಅದನ್ನು ಅಪವಿತ್ರಗೊಳಿಸಿದ ನಂತರ ಅದನ್ನು ತೊರೆದರು ಎಂದು ಸ್ಥಾಪಿತವಾಗಿದೆ. ಲೋಟಸ್ಟೋನ್ ತಮ್ಮ ಹಡಗುಗಳನ್ನು ತಡೆಯಲಾಗದಂತೆ ಎಳೆದಿದೆ ಎಂದು ಆರೋಪಿಸಿದರು. ಇತರರು ಭೂಕಂಪಗಳು, ಸಿಡಿಲು, ಮರಳು, ಮಣ್ಣಿನಲ್ಲಿ ಅಡಿಪಾಯ ಮುಳುಗುವಿಕೆ ಇತ್ಯಾದಿಗಳನ್ನು ದೂಷಿಸಿದ್ದಾರೆ. ಮತ್ತು ಪುರಿಯ ದೇವಸ್ಥಾನದಲ್ಲಿ ವಿಧ್ವಂಸಕರನ್ನು ಆಕ್ರಮಿಸುವ ಮೂಲಕ ಅದನ್ನು ನಾಶಪಡಿಸುವ ಪ್ರಯತ್ನದ ದಾಖಲೆಯಿದೆ. 174 ಅಡಿ ಎತ್ತರದ ಗೋಪುರವು 17ನೇ ಶತಮಾನದ ಮೊದಲಾರ್ಧದಲ್ಲಿ ಕೈಕೊಟ್ಟಾಗ ಅದರ ನಿರ್ಲಕ್ಷ್ಯ ಪ್ರಾರಂಭವಾಯಿತು ಎಂಬುದು ಖಚಿತ. ಬ್ರಿಟಿಷ್ ಪುರಾತತ್ವ ಸಮೀಕ್ಷೆಯು 20ನೇ ಶತಮಾನದ ಪ್ರಾರಂಭದವರೆಗೂ ಅದರ ಕ್ಷೀಣತೆ ಅನಿಯಂತ್ರಿತವಾಗಿ ಮುಂದುವರೆಯಿತು. ಅವರು ಹಾವುಗಳನ್ನು ಓಡಿಸಿದರು, ಉತ್ಖನನ ಮಾಡಿದರು, ಅವರು ಸಾಧ್ಯವಿರುವುದನ್ನು ಬದಲಾಯಿಸಿದರು, ಬೆಳೆದ ಸಸ್ಯವರ್ಗವನ್ನು ಸ್ವಚ್ಛಗೊಳಿಸಿದರು ಮತ್ತು ಪ್ರೇಕ್ಷಕರ ಸಭಾಂಗಣವನ್ನು ಕಲ್ಲುಗಳು ಮತ್ತು ಮರಳಿನಿಂದ ತುಂಬಿದರು. ಅದರ ಅಪಾಯದ ಕುಸಿತವನ್ನು ತಡೆಯುವ ಅವರ ವಿಧಾನ. ಈ ಪುನರುತ್ಪಾದನೆಗಳ ವಿಷಯಗಳು ಬರುವುದು ಪ್ರೇಕ್ಷಕರ ಸಭಾಂಗಣದಿಂದಲೇ. ಒಳಭಾಗವು ಸಾಕಷ್ಟು ತೀವ್ರವಾಗಿದ್ದರೂ ಹೊರಭಾಗದ ಅಲಂಕಾರವು ಅದ್ಭುತವಾಗಿ ವಿಸ್ತಾರವಾಗಿತ್ತು. ಇದನ್ನು ನೋಡಿದವರೆಲ್ಲರೂ ಅದನ್ನು ಹೊಗಳಿದ್ದಾರೆ. ಮಧ್ಯಕಾಲೀನ ಕಲೆಯ ಉದಾತ್ತ ಮಾದರಿ, ಭಾರತದಲ್ಲಿ ಸೂರ್ಯಾರಾಧನೆಯ ಅತ್ಯಂತ ಸೊಗಸಾದ ಸ್ಮಾರಕ, ಮತ್ತು ಸರ್ ಜೇಮ್ಸ್ ಫರ್ಗುಸನ್ ಅವರಿಂದ ಅದರ ಗಾತ್ರಕ್ಕಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾಗಿ ಅಲಂಕರಿಸಲ್ಪಟ್ಟ ಕಟ್ಟಡ ಬಾಹ್ಯವಾಗಿ ಕನಿಷ್ಠ. ಇದು ಮಹಮ್ಮದೀಯರಿಂದಲೂ ಇಷ್ಟವಿಲ್ಲದ ಗೌರವವನ್ನು ಪಡೆಯಿತು. ಆದರೆ ಉಳಿದಿರುವ ರಚನೆಯೆಲ್ಲವನ್ನೂ ಕಸೂತಿ ಮುಸುಕಿನಂತೆ ಆವರಿಸಿರುವ ಅಲಂಕಾರದ ವಿಸ್ತಾರವನ್ನು ಪದಗಳಿಂದ ಗ್ರಹಿಸುವುದು ಕಲ್ಪನೆಗೆ ಕಷ್ಟ. ಕೇವಲ ಒಂದು ವಿಷಯವನ್ನು ಉಲ್ಲೇಖಿಸಲು, ಅಸ್ತಿತ್ವದಲ್ಲಿರುವ ಫ್ರೈಜ್ ಕೆಲಸವು 1 ಅಡಿಯಿಂದ 1.5 ಅಡಿ ಮತ್ತು ಅಗಲದ ಮೊತ್ತವು ಸುಮಾರು 3000 ಅಡಿ ಉದ್ದದವರೆಗೆ ಬದಲಾಗುತ್ತದೆ ಮತ್ತು ಕನಿಷ್ಠ 6000 ಅಂಕಿಗಳನ್ನು ಹೊಂದಿರಬೇಕು. ಶಿಲ್ಪವು ಸಾಂಪ್ರದಾಯಿಕತೆಯಿಂದ ಗಮನಾರ್ಹವಾಗಿ ಮುಕ್ತವಾಗಿದೆ. ಇದು ಪಾಶ್ಚಿಮಾತ್ಯ ದೃಷ್ಟಿಗೆ ಪೂರ್ವದ ಕಲೆಯನ್ನು ಆಗಾಗ್ಗೆ ಮಾರ್ಪಡಿಸುತ್ತದೆ. ಸೂಕ್ಷ್ಮತೆ, ಶಕ್ತಿ, ಅಗಲ ಮತ್ತು ಚಿಕಿತ್ಸೆಯ ಸೂಕ್ತತೆಯಲ್ಲಿ ಇದು ಕಲ್ಲಿನ ಶಿಲ್ಪದಲ್ಲಿ ಇದುವರೆಗೆ ತಲುಪಿದ ಅತ್ಯುನ್ನತ ಬಿಂದುಗಳಲ್ಲಿ ಒಂದಾಗಿದೆ. ಹಿಂದೂ ಕಲಾವಿದರು ತಮ್ಮ ಕನಸುಗಳನ್ನು ವಿಷಯದಲ್ಲಿ ಪ್ರತಿಷ್ಠಾಪಿಸುವಲ್ಲಿ ತಮ್ಮ ದೇವರುಗಳಂತೆ ಪ್ರಕೃತಿಯಿಂದ ಕೆಲಸ ಮಾಡಿದ ಸಮಯವಿತ್ತು ಎಂಬುದನ್ನು ಇದು ತೋರಿಸುತ್ತದೆ. ಬಳಸಿದ ಹೆಚ್ಚಿನ ಕಲ್ಲು ತುಂಬಾ ಗಟ್ಟಿಯಾಗಿತ್ತು, ಕ್ಲೋರೈಟ್ ಮತ್ತು ಅದರ ಎಲ್ಲಾ ಮೂಲ ಸ್ಪಷ್ಟತೆ ಮತ್ತು ರೇಖೆಯ ಬಲವನ್ನು ಉಳಿಸಿಕೊಂಡಿದೆ. ಆದರೆ ದುರದೃಷ್ಟವಶಾತ್ ನಮಗೆ ಅನೇಕ ಅಂಕಿಅಂಶಗಳು ಮೃದುವಾದ ಮರಳುಗಲ್ಲಿನಲ್ಲಿವೆ. ಅದು ಹವಾಮಾನದಿಂದ ಗಂಭೀರವಾಗಿ ಬಳಲುತ್ತಿದೆ. ಮನುಷ್ಯನ ಎಲ್ಲಾ ಧರ್ಮಗಳಿಗೆ ಆಧಾರವಾಗಿರುವ ಧರ್ಮದ ಈ ಅದ್ಭುತ ಸ್ಮಾರಕವನ್ನು ನಿರ್ಮಿಸಿದ ದಿನಾಂಕವು ದೇವಾಲಯದ ಇತಿಹಾಸದ ಪ್ರಕಾರ ಶಕ 1200 ಅಂದರೆ ಕ್ರಿ.ಶ. 1278 ರಾಜ ಲಾಂಗುಲಿಯ ನರಸಿಂಹ ದೇವನ ಅಡಿಯಲ್ಲಿ. ಇದಲ್ಲದೆ ಈ ರಾಜನ ಮುದ್ರೆಯು ಹೀಗೆ ಸಾಗುತ್ತದೆ: ಭೂಮಿಯ ಅಧಿಪತಿ ಬಾಲದ ರಾಜ ನರಸಿಂಹ ಶಕ ವರ್ಷದಲ್ಲಿ 1200ರಲ್ಲಿ ಕಿರಣಮಾಲೆಯ ದೇವರಿಗೆ ದೇವಾಲಯವನ್ನು ನಿರ್ಮಿಸಿದನು. ತಡವಾದ ಸಂಶೋಧನೆಯು 1240 ಮತ್ತು 1280 ಅರಿಯ ನಡುವೆ ಅದರ ನಿರ್ಮಾಣವನ್ನು ನಿಸ್ಸಂಶಯವಾಗಿ ಹೊಂದಿಸಿದೆ.
ಅನುಭವಿಸುವುದಿಲ್ಲ. ಈ ವಿಕರ್ಷಣೆಯಿಂದ ನಿರಾಶೆಗೊಂಡ ಸೂರ್ಯ ಬ್ರಹ್ಮನನ್ನು ಸಮಾಲೋಚಿಸಿದನು, ಮತ್ತು ಆ ದೈವತ್ವದ ಸಲಹೆಯು ಹುಡುಗಿಯ ತಂದೆಗೆ ಹೋಯಿತು. ಅವರು ತಮ್ಮ ಮಗಳ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳನ್ನು ಸ್ಪಷ್ಟವಾಗಿ ತಿಳಿದಿದ್ದರು. ಅವರು ಪ್ರಶಂಸಿಸಲು ಕಲಿಸಿದ ರೂಪಕ್ಕೆ ತನ್ನನ್ನು ಹೆಚ್ಚಿಸಿಕೊಳ್ಳಲು. ವಿಶ್ವಕರ್ಮನು ಸೂರ್ಯನನ್ನು ತನ್ನ ಚಾಕಿಯ ಮೇಲೆ ಇರಿಸಿದನು ಮತ್ತು ಪಾದಗಳನ್ನು ಹೊರತುಪಡಿಸಿ ಎಲ್ಲಾ ದೇವರ ಮೇಲೆ ಕೆಲಸ ಮಾಡಿದನು. ಅವರು ದೇಹದ ಪೂರ್ಣ 8ನೇ ಭಾಗವನ್ನು ಬಿಡಿಸಿ, ನಂತರ ಕುಟುಂಬದ ಸಂಪ್ರದಾಯಗಳ ಪ್ರಕಾರ ಅವನನ್ನು ಸರಿಯಾಗಿ ಸುಗಮಗೊಳಿಸಿದರು. ದೈವಿಕ ಕಸವನ್ನು ಕಸಿದುಕೊಳ್ಳಲು ಇಷ್ಟವಿಲ್ಲದ ವಿಶ್ವಕರ್ಮ ಅದರಲ್ಲಿ ವಿಷ್ಣುವಿನ ಡಿಸ್ಕಸ್ ಅನ್ನು ರೂಪಿಸಿದನು, ಶಿವನ ತ್ರಿಶೂಲ, ಕುಬೇರನ ಕ್ಲಬ್, ಕಾರ್ತಿಕೇಯನ ಈಟಿ. ಅವನು ಇನ್ನೂ ಉಳಿದಿದ್ದ ದೊಡ್ಡ ಮೊತ್ತದಲ್ಲಿ ಅವನು ಸೂರ್ಯನನ್ನು ಹೋಲುತ್ತಾನೆ. ಹೀಗೆ ಸಾಂಬಾ ನದಿಯ ತಳದಿಂದ ಚೇತರಿಸಿಕೊಂಡ ಚಿತ್ರ ಬಂದಿತು ಮತ್ತು ಅದರ ಬಗ್ಗೆ ಕೃತಜ್ಞತೆಯಿಂದ ಅವರು ಅಭಯಾರಣ್ಯವನ್ನು ನಿರ್ಮಿಸಿದರು. ಮತ್ತು ಹೀಗೆ ಕೋನಾರಕ್ನಲ್ಲಿ ದೊಡ್ಡ ದೇವಾಲಯದ ಪ್ರಾರಂಭವಾಯಿತು. ಇದು ಲೈಂಗಿಕ ಪ್ರಸಂಗವನ್ನು ಸ್ಪಷ್ಟವಾಗಿ ಚಿತ್ರಿಸುವ ಈ ದೇವಾಲಯದ ಮೇಲೆ ವಿವಿಧ ಗಾತ್ರಗಳಲ್ಲಿ ಅನೇಕರ ಮತ್ತೊಂದು ಜೀವನ ಗಾತ್ರದ ಗುಂಪು. ಈ ವಿಷಯವು ಇಲ್ಲಿ ಬಹುಶಃ ಅದರ ಅತ್ಯಂತ ಸಂತೋಷದ ಅಭಿವ್ಯಕ್ತಿಯನ್ನು ಪಡೆದುಕೊಂಡಿದೆಯಾದರೂ ಇದು ಅನೇಕ ಭಾರತೀಯ ದೇವಾಲಯಗಳ ಮೇಲೆ ಅನೇಕ ಪ್ರಾತಿನಿಧ್ಯಗಳ ವಿಷಯವಾಗಿದೆ. ಹಿಂದೂ ಮನಸ್ಸು ಬಹಿರಂಗವಾಗಿ ಲೈಂಗಿಕ ಕ್ರಿಯೆಯನ್ನು ನೈಜವಾಗಿ ಎದುರಿಸಿದೆ. ಅದು ದೈವಿಕ ಮನಸ್ಸಿನ ಅಭಿವ್ಯಕ್ತಿಗಳಲ್ಲಿ ಒಂದಾಗಿದೆ. ಅವರು ಅದನ್ನು ತಮ್ಮಲ್ಲಿ ಒಂದು ವಿಶಿಷ್ಟವಾದ ಪವಿತ್ರ ಮತ್ತು ದೈವಿಕ ಕಾರ್ಯವಾಗಿ ಹಿಡಿದಿದ್ದರು. ಲೈಂಗಿಕತೆಯೊಂದಿಗೆ ವ್ಯವಹರಿಸುವ ಅವರ ಹೆಚ್ಚಿನ ಸಂಖ್ಯೆಯ ಧಾರ್ಮಿಕ ಕಾನೂನುಗಳು, ಜಾತ್ಯತೀತ ಸಾಹಿತ್ಯದಲ್ಲಿ ಅದು ಆಕ್ರಮಿಸಿಕೊಂಡಿರುವ ಸ್ಥಾನ, ಮನುಷ್ಯನ ಜೀವನದಲ್ಲಿ ಅದರ ಮಹತ್ವವನ್ನು ಅದರ ಅಂತರ್ಗತ ಪ್ರಾಮುಖ್ಯತೆಯಲ್ಲಿ ಅವರು ಗುರುತಿಸಿದ್ದಾರೆ ಎಂದು ತೋರಿಸುತ್ತದೆ. ಮತ್ತು ಈ ಶಿಲ್ಪಗಳಲ್ಲಿ ನೋಡಬಹುದಾದಂತೆ ಬರವಣಿಗೆಯಲ್ಲಿ ಮಾತ್ರ ಅದರ ಅಭಿವ್ಯಕ್ತಿಗಳನ್ನು ವರ್ಗೀಕರಿಸಲು ಮತ್ತು ಸ್ಪಷ್ಟಪಡಿಸಲು ಅವರು ತೃಪ್ತರಾಗಿರಲಿಲ್ಲ. ಅವರು ಯಾವುದೇ ತಪ್ಪಿನಿಂದ ಪ್ರಾರಂಭಿಸದವರಿಗೆ ವಿಮೆ ಮಾಡುವಂತೆ ಅವರು ವಿಷಯವನ್ನು ಕಲ್ಲಿನಲ್ಲಿ ವಿವರಿಸಿದರು. ಈ ಕೃತಿಯ ಬಗ್ಗೆ ಒಬ್ಬ ವ್ಯಾಖ್ಯಾನಕಾರನು ಎಷ್ಟು ಕಠಿಣವಾಗಿದ್ದಾನೆಂದರೆ, ಇದು ನಂಬಿಕೆಯುಳ್ಳವರಿಗೆ ಕಾಯುತ್ತಿರುವ ಸ್ವರ್ಗೀಯ ಸಂತೋಷಗಳ ಕಾಲ್ಪನಿಕ ಚಿತ್ರಣವಾಗಿದೆ ಎಂದು ಸೂಚಿಸುತ್ತದೆ. ಆದರೆ ಭಾರತೀಯ ಕಲೆಯಲ್ಲಿ ಈ ಕೆಲಸವು ವಿಶಿಷ್ಟವಾಗಿದೆ. ಹಿಂದೂಗಳು ತುಂಬಾ ಗಂಭೀರವಾದ ಕಲಾವಿದರಾಗಿದ್ದರು ಮತ್ತು ಅವರ ಧರ್ಮಶಾಸ್ತ್ರದ ದಂತಕಥೆಗಳಲ್ಲಿ ಬಂಧಿತರಾಗಿದ್ದರು. ಈ ಶಿಲ್ಪಗಳು ಅವರ ಪುರಾಣದಿಂದ ತೆಗೆದುಕೊಳ್ಳಲಾದ ಧಾರ್ಮಿಕ ವಿಷಯಗಳ ವಿವರಣೆಯನ್ನು ಹೊರತುಪಡಿಸಿ ಬೇರೆಯವುಗಳಾಗಿವೆ ಎಂದು ಊಹಿಸಲು ನಮಗೆ ಅವಕಾಶ ಮಾಡಿಕೊಡುತ್ತವೆ. ಆದಾಗ್ಯೂ ಸೂರ್ಯನಿಗೆ ದೇವಾಲಯದ ಮೇಲಿನ ಹೆಚ್ಚಿನ ಅಲಂಕಾರಗಳು ಲೈಂಗಿಕತೆಯನ್ನು ಏಕೆ ಚಿತ್ರಿಸಬೇಕು ಎಂದು ಒಬ್ಬರು ಆಶ್ಚರ್ಯಪಡುತ್ತಾರೆ. ಸೌರರ ಪಂಗಡವು ಇದು ಪರ್ಷಿಯನ್ ಪ್ರಭಾವದಲ್ಲಿ ಮೂಲವನ್ನು ಹೊಂದಿತ್ತು, ಅಥವಾ ಸೂರ್ಯನ ಪುರಾತನ ವೈದಿಕ ದೈವತ್ವ ಲಿಂಗಗಳ ಒಕ್ಕೂಟದೊಂದಿಗೆ ಸಂಬಂಧಿಸಿದ ರಹಸ್ಯಗಳ ಪ್ರಮುಖ ಭಾಗವಾಗಿ ಹೊಂದಿಲ್ಲ. ಆದಾಗ್ಯೂ ಒಂದು ಪಂಥವಿದೆ, ಸಹತಾಸ್ ಮಹಿಳೆಯ ಆರಾಧನೆ. ಇದು ಲೈಂಗಿಕ ಅಂಶವನ್ನು ಒತ್ತಿ ಹೇಳುತ್ತದೆ. ಈ ಪ್ರೇಕ್ಷಕರ ಹಾಲ್ನಲ್ಲಿರುವ ಅನೇಕ ವ್ಯಕ್ತಿಗಳು ಸೂರ್ಯನ ಪಂಥವನ್ನು ನಾಗನೊಂದಿಗೆ ಅಥವಾ ಇತರ ಸರ್ಪ ಆರಾಧಕರ ಪಂಗಡ ಮತ್ತು ಸಾಹ್ತಾದೊಂದಿಗೆ ಸಮ್ಮಿಳನವನ್ನು ಸೂಚಿಸುತ್ತವೆ. ಈ ಗುಂಪಿನ ವಿಷಯವು ಸರ್ಪ ಪಂಥದ ಕಲ್ಪನೆಗಳ ಪ್ರಭಾವವನ್ನು ಸೂಚಿಸುತ್ತದೆ. ಸರ್ಪ ಪೂಜೆ ಇಂದಿಗೂ ಭಾರತದ ಧರ್ಮಗಳಲ್ಲಿ ಒಂದಾಗಿದೆ. ಇದು ಹಿಂದೆ ಬಹಳ ವ್ಯಾಪಕವಾಗಿತ್ತು ಮತ್ತು ಅನೇಕ ಇತರ ಸ್ಮಾರಕಗಳ ಅಲಂಕಾರದ ಮೇಲೆ ಪ್ರಭಾವ ಬೀರಿತು, ವಿಶೇಷವಾಗಿ ಸಾಂಚಿ ಮತ್ತು ಅಮರಾವತಿಯ ಬೌದ್ಧ ಸ್ತೂಪಗಳು. ಎಲ್ಲಾ ಪ್ರಾಚೀನ ಜನರ ಮನಸ್ಸಿನಲ್ಲಿ ಮಹಿಳೆಯೊಂದಿಗೆ ಹಾವಿನ ನಿಕಟ ಸಂಬಂಧವು ಲಿಂಗದೊಂದಿಗೆ ಫಾಲಸ್ ಅದರ ಸಂಬಂಧದಷ್ಟು ಸ್ಪಷ್ಟವಾಗಿಲ್ಲ. ಇಲ್ಲಿ ಪುರುಷ ಅಂಗಕ್ಕೆ ಸರ್ಪದ ಪರ್ಯಾಯವನ್ನು ಸೂಚಿಸಲಾಗಿದೆ. ಈ ಗುಂಪು ಅಪ್ಸರೆಯರಿಗೆ ಸಂಬಂಧಿಸಿದ ಬ್ರಾಹ್ಮಣ ನಂಬಿಕೆಯ ಒಂದು ಭಾಗವನ್ನು ವಿವರಿಸುತ್ತದೆ. ಅವರು ಮೂಲತಃ ಮೋಡಗಳು ಮತ್ತು ನೀರಿನ ಆತ್ಮಗಳು, ಅರೆ-ದೈವಿಕ ಅಪ್ಸರೆಗಳು ಸಮುದ್ರದ ಮಂಥನದಿಂದ ಹೊರಹೊಮ್ಮಿದವು ಎಂದು ಹೇಳಲಾಗುತ್ತದೆ. ಋಗ್ವೇದದಲ್ಲಿ ಕೇವಲ ಒಬ್ಬ ಅಪ್ಸರೆಯರಿದ್ದಾರೆ. ಅವರು ಗಂಧರ್ವರ ಪತ್ನಿಯಾಗಿ ಮೊದಲ ಮರ್ತ್ಯರಾದ ಯಮ ಮತ್ತು ಯಮಿಗಳಿಗೆ ಜನ್ಮ ನೀಡಿದರು. ವೀರಯುಗದಲ್ಲಿ ಇಂದ್ರನ ಪರಿವಾರದ ಭಾಗವಾಗಿರುವ ಅನೇಕ ಅಪ್ಸರೆಯರು ಮತ್ತು ಅನೇಕ ಗಂಧರ್ವರು ಇದ್ದಾರೆ. ಮೊದಲನೆಯವರು ನರ್ತಕರಾಗಿ, ಎರಡನೆಯವರು ಸಂಗೀತಗಾರರಾಗಿ. ಸುಂದರವಾದ ಅಪ್ಸರೆಯರಿಗಾಗಿ ದೇವತೆಗಳು ಬಳಸುತ್ತಿದ್ದ ಒಂದು ಉಪಯೋಗವೆಂದರೆ ಅತಿಯಾದ ಭಕ್ತಿಯುಳ್ಳ ತಪಸ್ವಿಯನ್ನು ವಿನಮ್ರಗೊಳಿಸುವುದು. ಹಿಂದೂಗಳು ತನ್ನ ಆಚರಣೆಯ ಪರಿಣಾಮಕಾರಿತ್ವವನ್ನು ಎಷ್ಟು ಬಲವಾಗಿ ನಂಬಿದ್ದರೆಂದರೆ, ಒಬ್ಬ ಭಕ್ತನು ಕಠಿಣ ಅಭ್ಯಾಸಗಳ ಮೂಲಕ ಅಲೌಕಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಬಹುದು. ಅದು ಅವನನ್ನು ಪ್ರತಿಸ್ಪರ್ಧಿ ಮತ್ತು ದೇವರುಗಳಿಗಿಂತ ಶ್ರೇಷ್ಠನನ್ನಾಗಿ ಮಾಡಿತು. ನಿಸ್ಸಂಶಯವಾಗಿ ದೇವರುಗಳು ಇದನ್ನು ಹೊಂದಲು ಸಾಧ್ಯವಿಲ್ಲ. ಲೈಂಗಿಕ ಕ್ರಿಯೆಯ ಸಾಂಕೇತಿಕತೆಯ ಮೂಲಕ ಅವನನ್ನು ವಿನಮ್ರಗೊಳಿಸುವುದು ಸೂಕ್ತ ಮತ್ತು ಸೂಚಿಸುವ ಎರಡೂ ಆಗಿತ್ತು. ಮನುಷ್ಯನ ಹಿಂದೆ ಇರುವ ಆಕೃತಿಯು ವಿಶೇಷವಾಗಿ ಅಸ್ಪಷ್ಟವಾದ ಪ್ರಕರಣದ ಕಡಿತವನ್ನು ಖಚಿತಪಡಿಸಿಕೊಳ್ಳಲು ಕಳುಹಿಸಲಾದ ಇನ್ನೊಬ್ಬ ಅಪ್ಸರಸ್ ಆಗಿರಬಹುದು ಅಥವಾ ವಿಧಿಯಲ್ಲಿ ಸಹಾಯ ಮಾಡುವ ದೇವರನ್ನು ಪ್ರತಿನಿಧಿಸುವ ಉದ್ದೇಶವನ್ನು ಹೊಂದಿರಬಹುದು.
ಅಥವಾ ಮತ್ತೊಮ್ಮೆ ಗುಂಪು ಬೋಧಕನೊಂದಿಗೆ ಎರಡು ಮತಾಂತರಗಳನ್ನು ಪ್ರತಿನಿಧಿಸಬಹುದು.